ಪಾಪು. ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ MG ಸಿರಿ ಬ್ಲಾಗ್. ಸೊ ಫಸ್ಟ್ ಟೈಮ್ ನಾನು ವಿಡಿಯೋನ ಬೇಕಷ್ಟು ಶುರು ಮಾಡ್ತೀನಿ. ನಾನು ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಇದು ನಮ್ಮ ಮಮ್ಮಿ ದೋಸೆ ಹಾಕ್ತಿದ್ದಾರೆ. ಆ್ಯಂಡ್ ನೀವೆಲ್ಲ ಗೆಸ್ ಮಾಡಿ ನಾನು ಸಿಂಧು ಯಾರ ಜೊತೆ ಆಚೆ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ತುಂಬ ದಿನ ಆದಮೇಲೆ ವ್ಲಾಗ್ ಬಿಡ್ತಾ ಇದ್ದೀನಿ. ತುಂಬ ವ್ಲಾಗ್ಸ್ ಇದೆ ಬಿಡೋದು, ಬಟ್ ಟೈಮ್ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಇನ್ಮೇಲೆ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ. ಆ್ಯಂಡ್ ನನ್ನ ಜೊತೆಗೆ ಇನ್ನೊಂದು ಹೊಸ ಯೂಟ್ಯೂಬರ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಯಾರು ಅಂತ. ಸೊ ನಾನು ಎಲ್ಲೋಗ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವೆಲ್ಲೋಗ್ತಾ ಇದ್ದೀರಿ ಆ್ಯಂಡ್ ಯಾರ ಜೊತೆ. ಸೊ ನಮ್ಮ ಮಮ್ಮಿ ಬಿಸಿ ಬಿಸಿ ದೋಸೆ ಹಾಕ್ತಿದ್ದಾರೆ. ನಾನು ಬೆಳಗ್ಗೆ ಆಲ್ರೆಡಿ ಚಟ್ನಿ ಮತ್ತು ಟೊಮೆಟೊ ಗ್ರೇವಿ ಮಾಡಿದ್ದೀನಿ. ಸೊ ಎಲ್ಲ ರೆಡಿ ಇದೆ. ಬ್ರೇಕ್ಫಾಸ್ಟ್ ತಿನ್ನೋದು ಆ್ಯಂಡ್ ಬಿಡೋದು ಅಷ್ಟೇ. ಸೊ ಎಲ್ಲ ರೆಡಿ ಇದೆ. ಸೊ ನಾನು ಸಿಂಧು ಮ್ಯಾಚಿಂಗ್ ಟ್ವಿನ್ನಿಂಗ್ ಆಗ್ಬಿಡ್ತೀರಿ. ಸೊ ಆಮೇಲೆ ತೋರಿಸ್ತೀನಿ ನಾವಿಬ್ರು ಹೇಗಿದ್ದೀರಿ ಅಂತ ಇವತ್ತಿಂದ. ಆ್ಯಂಡ್ ಹೊಸ ವಿಡಿಯೋ ಕೂಡ ಶುರು ಮಾಡ್ತಿದ್ದೀನಿ. ಬಾಯ್ 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 ಪಾಪ, ಬಾಯ್ ಮಮ್ಮಿ. ನಾನು ಬಂದು ಸಾಯಂಕಾಲ ಹಾಕ್ಸ್ಕೊತೀನಿ. ಬಾಯ್ ಬಾಯ್. ಬಾಯ್. ಅವಳು ಗೊತ್ತಿಲ್ಲ ನಾವಿರೋ. ಐ ಬೇಬಿಮ್ಮ ಐ ಅಂತೆ. ಬೇಬಿಮ್ಮ ಹೋಗೋಣ ನಾವು ಆಚೆ. ಎಲ್ಲಿ ಬಂದಿದ್ದೀರಿ ನಾವು? ಬೇಬಿಮ್ಮ ನೋಡಿಲಿ. ಬಾಪು ದೊಡ್ಡ ಮನುಷ್ಯ ಹೋಗ್ಬಿಟ್ಟವಳು. ಅಲ್ಲ ಅವಳು ಕ್ಯಾಮ್ರಾ ಬ್ಯಾಗ್ ತಗ್ಲಾಕು ಹಂಗ. ಸೊ ಇಲ್ಲಿ ಸಫಾರಿ ಬೇರೆ ಇರುತ್ತೆ, ಝೂ ಬೇರೆ ಇರುತ್ತೆ. ನಾವು ಯಾವ್ದಕ್ಕೆ ಹೋಗ್ತಾ ಇದ್ದೀವಿ ನೋಡ್ಕೊಳ್ತೀನಿ. ಬೇಬಿಮ್ಮ ನಾವು ಝೂಗೆ ಹೋಗೋಣ. ಸೊ ಇದು ಸಫಾರಿಗೆ ಹೋಗೋ ರೋಡು ಆ್ಯಂಡ್ ಅದು ಝೂಗೆ. ಸೊ ವಿ ಆರ್ ವೇಟಿಂಗ್ ಫಾರ್ ಜೀಪ್. ಸೊ ಜೀಪ್ ಬಂದ್ಬಿಟ್ಟು 3 o'clock ಆಗುತ್ತಂತೆ ಬರೋಕ್ಕೆ. ಸೊ ನಾವೆಲ್ಲ AC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ.
ಬಟರ್ಫ್ಲೈ ಪಾರ್ಕ್ ಇದೆ, ಓ ಅದಕ್ಕೂ ಸೇಮ್ ಟಿಕೆಟ್. ನೋಡಿ, ವೆಲ್ಕಮ್ ಟು ಸಫಾರಿ. ನೋಡ್ತಾ ಇರ್ಬೋದು AC ಬಸ್ ಸಫಾರಿ ವೇಟಿಂಗ್ ಏರಿಯಾ ಇದು. ಸೊ ಬಸ್ಸಲ್ಲಿ ತುಂಬ ಜನ ಇದ್ದರೆ ವೆಯ್ಟ್ ಮಾಡೋಕ್ಕೆ ಅಂತ ಏರಿಯಾಸ್ ಮಾಡಿದ್ದಾರೆ. ಇದರ ಸ್ಮಾಲ್ ಶೆಡ್ಸ್ ಥರ ಮಾಡಿದ್ದಾರೆ. ಸೊ ಜನ ಇದ್ದಾರೆ, ನಾಟ್ ಮಚ್. ಸೊ ಬಸ್ಸಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಿ ನಾವು. ವೆರಿ ಎಕ್ಸೈಟೆಡ್ ಟು ಸಿ. ಆಗ್ತಿದೆ ಆ್ಯಂಡ್ ಆಲ್ರೆಡಿ ಬಸ್ಸಲ್ಲಿದೆ. ಸೊ ಯು ಕ್ಯಾನ್ ಸಿ ಹರ್. ನೀವು ನೋಡ್ತಾ ಇರ್ಬೋದು, ನಾವು ಸಫಾರಿ ಒಳಗಡೆ ಹೋಗ್ತಾ ಇದ್ದೀರಿ ಆ್ಯಂಡ್ ಗ್ಲಾಸ್ ಇದೆ, ಓಪನ್ ಆಗಿ ತೋರ್ಸೋಕ್ಕಾಗೋದಿಲ್ಲ ಬಿಕಾಸ್ ಅನಿಮಲ್ಸ್ ಇರುತ್ತೆ. ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ ಕೂಡ. ಸೊ ನೋಡೋಣ. ವೆಲ್ಕಮ್ ಟು ಸಫಾರಿ ಬೋರ್ಡ್ ಕಾಣಿಸ್ತಿದೆ ಅನ್ಸುತ್ತೆ, ನಾಟ್ ಕ್ಲಿಯರ್ಲಿ. ಸೊ ಎಂಟ್ರೆನ್ಸ್ ಆಗಿದೆ. ಯು ಆರ್ ಸರ್ಚಿಂಗ್ ಫಾರ್ ಅನಿಮಲ್ಸ್ ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ನೀರಿದೆ ಬಿಕಾಸ್ ಅನಿಮಲ್ಸ್ಗೆ ನ್ಯಾಚುರಲ್ ವಾಟರ್, ಅವ್ರಿಗೆ ಫೀಲ್ ಆಗಬೇಕು ನ್ಯಾಚುರಲ್ ಆಗಿ. ವಾಟರಲ್ಲಿ ಇರೋದು. ಸಫಾರಿ ಹೇಗಿದೆ ಆ್ಯಂಡ್ ಝೂ ಅಲ್ಲಿ ಕೂಡ ಹೇಗಿದೆ ಅಂತ ಕೂಡ ಎರಡೂ ತೋರಿಸ್ತೀನಿ, ನೀವು ನೋಡಿ. ನೀವು ನೋಡಿ, ಐ ಥಿಂಕ್ ಯು ಕ್ಯಾನ್ ಸಿ ಕ್ರೊಕೊಡೈಲ್. ಇಲ್ಲಿ ಮೊಸಳೆ ಇದೆ ನೋಡಿ. ಐ ಥಿಂಕ್ ಇನ್ನೊಂಚೂರು ಮುಂದೆ ಹೋದ್ರೆ ನಿಮಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಪೂರ್ತಿ ವಾಟರ್ ಇದೆ. ಓ ಯು ಕ್ಯಾನ್ ಸಿ ಕ್ರೊಕೊಡೈಲ್ ಇದೆ. ಅನಿಮಲ್ಸ್ ನೋಡೋಕ್ಕೆ ಫುಲ್ ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಲೋಟಸ್ ಇಸ್ ಮೈ ಫೇವ್ರೇಟ್. ನಂಗೆ ತುಂಬ ಇಷ್ಟ ಲೋಟಸು. ಆ್ಯಂಡ್ ನೋಡಿ, ಇನ್ನೊಂದು ಕೂಡ ಆಚೆ ಬಂದಿದೆ ಕ್ರೊಕೊಡೈಲ್. ಎರಡಿದೆ. ನೀವು ನೋಡ್ಬೋದು, ಇಲ್ಲೂ ಕ್ರೊಕೊಡೈಲ್ಸ್ ಇದೆ. ವಾವ್, ತುಂಬ ಬ್ಯೂಟಿಫುಲ್ ಆಗಿದೆ ಈ ಥರ ಎಲ್ಲ ನೋಡೋಕ್ಕೆ. ನೋಡಿ, ಇದೆಲ್ಲ ಜಿಂಕೆ. ಎಷ್ಟೊಂದು ಜಿಂಕೆ ಇದೆ. ಒಂದು ಜಿಂಕೆಗಳಿದೆ ನೋಡಿ. ಕ್ಯೂಟ್ ಆಗಿರೋ ಎಲಿಫೆಂಟ್. ಇವಾಗ ಎಂಟ್ರಿ ಆಗ್ತಾ ಇದ್ದೀರಿ ವೈಲ್ಡ್ ಅನಿಮಲ್ಸ್ಗೆ. ಸೊ ಗೇಟ್ ಹಾಕಿದ್ದಾರೆ, ಗೇಟ್ ತೆಗ್ದಿದ್ದಾರೆ. ಸೊ ಯು ಕ್ಯಾನ್ ಸಿ ಗೇಟ್ ತೆಗಿತಾ ಇದ್ದಾರೆ. ನೋಡಿ, ಇಲ್ಲೇ ಇದೆ ಕರಡಿ. ಕ್ಯಾಮ್ರಾ ರಿಯಾಕ್ಷನ್ಸ್ ಆಗ್ತಾ
ಗೈಸ್ ಇವರೆಲ್ಲ ನನ್ನ ಮಾತಿಗೆ ನಗೀತಾ ಇದ್ದಾರೆ ನೋಡಿ ಗೈಸ್. ನೀವು ನೋಡ್ತಾ ಇರ್ಬೋದು ಇದು ಲಯನ್. ನೆಕ್ಸ್ಟ್ ಹೋಗ್ತಾ ಇರೋದು ಬಟರ್ಫ್ಲೈ ಪಾರ್ಕ್ಗೆ. ಇವಾಗ ತಾನೇ ಬಸ್ಸಿಂದ ಇಳ್ತಿದ್ದೀರಿ. ಥ್ಯಾಂಕ್ ಯು. ಬೇಬಿ ಮಾವ ಬಾಯಿ ಹೇಳ್ತಿರ್ತ ನೋಡೋದು. ಬೀಟಿ ಸಿಕ್ಕೋದು ಸ್ಟೇರ್ ಗೊತ್ತಾ? ಅದೆಷ್ಟೇ ಅದೆಲ್ಲ ಡಿಪ್ಲೊಮೋಡ ಇಲ್ಲ ಮರಿ. ಟಯರ್ಡ್ ಆಗ್ಬಿಡ್ತಮ್ಮ ಬೇಬಿ. ಬೇಬಿ ಡ್ಯಾನ್ಸ್ ಹೆಂಗ್ ಡ್ಯಾನ್ಸ್ ಆಡೋದ್ನ? ಎಡ್ಲು ಹೆಂಗಾಯ್ತು ಚಿನ್ನ? ನಾಟಕ ಆಡ್ತಾವಳು ನೋಡ್ದ? ಏನೇ ಬೇಕು ಮಗ ಕುಡ್ದೆ ಅಂತ ನಾಟಕ ಮಾಡ್ತಾವಳೆ. ನಂದಿ ಬಾಕ ಸ್ಟ್ಯಾಂಪ್ ಮಂಕಿ ಸ್ಟ್ಯಾಂಪ್ ಎಲ್ಲ ಹಾಕ್ಸ್ಕೊಂಡೆ ಏನಂತ ಗೊತ್ತಾಗ್ತಾ ಇಲ್ಲ. ಮಂಕಿನೇ ಎಲ್ಲ ಟಿಕೆಟ್ ಗೋವಾದಲ್ಲೆಲ್ಲ ಯಾವತ್ತೋ ತೆಗೆದುಕೊಂಡಿದ್ರು. ಸಿಂಧು ಬಾಬು
ಹೋಗ್ಬೋದು ನೋಡಿ. ವಾವ್, ಡೈನೋಸರಸ್ ಅಲ್ಲಿ ಮಕ್ಕ ಇದ್ದಂಗೆ ನೋಡಿ, ಹಿಂಗೆ ಕೈ ಡೈನೋಸರಸ್. ಇದನ್ನ ಮಕ್ಕ ಇದ್ದಂಗೆ ಎಲ್ಲ ಪೂಜೆ ಮಾಡ್ತಾವ್ರೆ. ಸ್ನಾನ ಮಾಡ್ತಾವೆ. ಕೋಳಿಗಳು ಇದೆ. ಯಾವಾಗೂ ಲಾಸ್ಟ್ ಮೂಮೆಂಟ್ ಹಿಂಗೆ ಮಾಡ್ತಾವೆ ಆಟ ಇವರು. ಎಂಡಿಂಗ್ ವಿತ್ ಝೂ. ಸೊ ನಾವು ಝೂನ ಎಂಡ್ ಮಾಡಿದ್ದೀರಿ. ಲೈಟಾಗಿ ಮಳೆ ಬೀಳೋ ಥರ ಇದೆ. ಬಾಯ್. ನಾವು ಎಕ್ಸ್ಪೈರಿ ಮಾಡಿರೋದು ಓಪನ್ ಮಾಡಿದ್ರೆ ವೇಸ್ಟ್ ಅಲ್ವಾ ಬೇಬಿ. ಬಾಯ್. ಬೇರೆಯವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ ಓಪನ್ ಮಾಡಿದ್ರೆ. ಅದೇನು ಮಾಡೋಕ್ಕಾಗುತ್ತೆ? ತಿನ್ನೋಕ್ಕಾಗುತ್ತಾ ಮತ್ತೆ? ಬೇರೆಯವ್ರಿಗೆ ಸೇಲ್ ಮಾಡೋಕ್ಕಾಗುತ್ತಾ? ಇವಾಗ ತಿನ್ನೋಕ್ಕಾಗುತ್ತಾ? ಓಪನ್ ಮಾಡಿಲ್ಲ ಅಂತ ತಗೊಂಡು ವಾಪಸ್ ಕೊಡ್ಬೋದಾಯ್ತು. ಇವಾಗ ಕೊಡಿ ಅವ್ರಿಗೆ ಏನು ಓಡಾಗಿತ್ತು. ನಾವು ವಾಪಸ್ ಕಳಿಸ್ಬೇಕು. ವಾಪಸ್ ಕೊಡ್ತೀವಿ ಅಂತ ಹೇಳಿ. ನೋಡಿದ್ರೆ ತಾನೇ ಅದು ಗೊತ್ತಾಗುತ್ತೆ ಹೆಂಗಿದೆ. ಅಲ್ಲ ನೀವು ಡೇಟ್ ತೋರ್ತಾ ಇದ್ದೀರಲ್ಲ, ಇದು ನೋಡಿದ್ರೆ ಚೆಕ್ ಮಾಡಿದ್ದೀವಿ. ನಾವು ಇಟ್ಟಿದ್ದೀವಿ, ನಾವು ನೋಡಲಿಲ್ಲ ಡೇಟ್ನ, ಈಗಲೇ ನೋಡಿದ್ದು. ಹಂಗಂದ್ರೆ ಹೆಂಗಿದ್ರು ಕೊಟ್ಬಿಡ್ತೀರಾ ಕಸ್ಟಮರ್ಗೆ? ಚಿಕ್ಕ ಚಿಕ್ಕ ನಾವು ಇವಾಗ ಇವೆಲ್ಲ ನೋಡಿ ಡೇಟ್ ಎಕ್ಸ್ಪೈರಿ ಆಗಿವೆ ನೋಡಿ, ಅದನ್ನ ನೋಡಿದ್ರೆ ಅದೆಲ್ಲ ಬಿಡಿ ಅಂಕಲ್, ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದು. ಅದಕ್ಕೆ ಈಗ ನಾವು ಒಪ್ಕೊಂಡಿದೀವಲ್ಲ, ಓಪನ್ ಮಾಡದೇ ಇರೋ ನೀವು ತಗೊಂಡಿರ್ತಾನೆ, ಅಲ್ಲೇ ಡೇಟ್ ನೋಡಿರ್ತಾನೆ, ಓಪನ್ ಮಾಡಿ ಇವಾಗ ಡೇಟ್ ಮಾಡಿಬಿಡ್ತಾನೆ, ನೀವು ವಾಪಸ್ ಕೊಟ್ಟಿದ್ದು. ಸೊ ಗೈಸ್, ನೀವು ನೋಡಿದ್ರಿ ಇವಾಗ ನಾವು ಏನಕ್ಕೆ ಜಗಳ ಆಡಿದ್ರಿ ಅಂತ. ನಾವು ಒಂದು ಬಿಸ್ಕೆಟ್ ತೊಗೊಂಡಿದ್ರಿ. ಸೊ ಆ ಬಿಸ್ಕೆಟ್ ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಅದು ಲಾಸ್ಟ್ ಮಂತೆ. ಆ್ಯಂಡ್ ಅವರು ಅದನ್ನು ನೋಡ್ದಿರಾನೆ ಆಚೆ ಅಂಗಡಿಯಲ್ಲಿ ಅದೇ ಬಿಸ್ಕೆಟು 10 ರೂಪೀಸ್ ಇದ್ದರೆ ಇಲ್ಲಿ 5 ರೂಪೀಸ್ ಎಕ್ಸ್ಟ್ರಾ ಕೇಳ್ತಿದ್ದಾರೆ. ನಾವು ಅದು ಯೋಚನೆ ಮಾಡ್ತೀರಾ ಪೇ ಮಾಡ್ತೀರಿ ಅಂದರೆ ಏನೋ ಒಂದು ಸ್ನ್ಯಾಕ್ಸ್ಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಪ್ಲೇ ಮಾಡ್ತೀರಿ ಅಷ್ಟೇ. ಆ್ಯಂಡ್ ಏನೇ ತೊಗೊಬೇಕಾದ್ರೂ ಮುಂಚೆ ಪ್ಲೀಸ್ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ. ನಿಮಗೂ ನಮ್ಮ ಥರ ಆಗೋದು ಬೇಡ ಅಂತ ನಾವು ಕೇಳಿದ್ಕೋಗಿದ್ದಕ್ಕೆ 1000 ಮಾತು ಮಾತಾಡ್ತಾರೆ. ಸೊ ಬಿ ಕೇರ್ಫುಲ್ ಆಚೆ ಎಲ್ಲೇ ಓಡಾಡಬೇಕಾದ್ರೂ. ಥ್ಯಾಂಕ್ ಯು.